ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚಿಕನ್ ಬ್ರೆಸ್ಟ್ ಪೀಸಲ್ಲಿ ನಾನು ಚಿಕನ್ ತವಾ ವಡಾ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈಗ ರೆಸಿಪಿ ಶುರು ಮಾಡೋಣ. ಬ್ರೆಸ್ಟ್ ಪೀಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕೋಬೇಕು. ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್, ಗರಂ ಮಸಾಲ ಹಾಕಬೇಕು. ಹಾಗೆ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಹೇಗೆ ಅಂದರೆ ಈ ಪ್ಯಾಟ್ರನಲ್ಲಿ ಇರಬೇಕು. ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಆನಿಯನ್ ಆ್ಯಂಡ್ ಕೊರಿಯಾಂಡರ್ ಲೀವ್ಸ್. ಆನಿಯನ್ ಮತ್ತು ಕೊರಿಯಾಂಡರ್ ಲೀವ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ನಾವು ಕಟ್ ಮಾಡ್ಕೋಬೇಕು. ಹಾಗೆ ನಾನು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿದ್ದೆ, ಅದನ್ನು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಈಗ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಕೊರಿಯಾಂಡರ್ ಲೀವ್ಸ್ಗೆ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾರ್ನ್ ಪೌಡರ್ ಎರಡನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನನ್ನ ಓನ್ ರೆಸಿಪಿ ಆಗಿರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೇಗೆ ನಾವು ವಡೆಗೆ ಎಷ್ಟು ತಗೊಂಡು ನಾವು ಹೆಂಗೆ ತಡ್ತೀವಿ ಅದೇ ಥರ ನಾವು ನೀಟಾಗಿ ತಟ್ಕೊಂಡು ತವಾ ಮೇಲೆ ಹಾಕಬೇಕು. ತವಾ ಮೇಲೆ ಜಸ್ಟ್ ಒಂದು 10 ಮಿನಿಟ್ಸ್ ಅದನ್ನು ಕುಕ್ ಮಾಡಿದ್ರೆ ಆಯಿತು. ಕ್ರಿಸ್ಪಿಯಾಗಿರೋ ಚಿಕನ್ ತವಾ ಫ್ರೈ ನಿಮಗೆ ರೆಡಿ ಆಗುತ್ತೆ. ಸೊ ಯಾರೂ ಮಿಸ್ ಮಾಡಬೇಡಿ, ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ತುಂಬ ಡಿಲಿಷಿಯಸ್ ಆಗಿತ್ತು ಟೇಸ್ಟ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಲಾಸ್ಟಲ್ಲಿ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್.